ಭಯ ಬಂದ್ರೆ ಅದು ಫೇಲ್ಯೂರ್ ಸೈನ್ ಅಲ್ಲ. ಭಯ ಬರ್ತಾ ಇದೆ ಅಂದ್ರೆ ಅದು ರಾಂಗ್ ಡೈರೆಕ್ಷನ್ ಅಲ್ಲಿ ನೀವು ಸಾಕ್ತಾ ಇದ್ದೀರಾ ಅಂತಾನೂ ಅಲ್ಲ. ಭಯ ನಿಮ್ಗೆ ಬರ್ತಾ ಇದೆ ಅಂದ್ರೆ ನೀವು ಮೂವ್ ಮಾಡ್ತಾ ಇದ್ದೀರಾ, ದಟ್ ಈಸ್ ನಿಮ್ಮ ಲೈಫ್ ಮೂವ್ ಆಗ್ತಾ ಇದೆ ಅನ್ನೋದ್ರ ಸೈನ್. ಎಸ್, ಗ್ರೋತ್ ಆದಾಗ ಭಯ ಬರುವಂತದ್ದು ಕಾಮನ್. ನೀವು ಒಂದು ಕಡೆ ಸ್ಟಕ್ ಆದಾಗ, ನಿಮ್ಮ ಲೈಫ್ ಒಂದು ಕಡೆ ನಿಂತಾಗ ನಿಮ್ಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ. ತುಂಬಾ ಸಲ ಭಯ ಬಂದಾಗ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರು ತಗೊಳ್ತಿರೋಂತ ಆಕ್ಷನ್ ಅನ್ನ ಸ್ಟಾಪ್ ಮಾಡ್ತಾರೆ. ಅವ್ರು ಮಾಡ್ತಾ ಇರುವಂತ ಕೆಲ್ಸವನ್ನ ನಿಧಾನಿಸ್ತಾರೆ. ಅವರ ನೆಕ್ಸ್ಟ್ ಸ್ಟೆಪ್ಸ್, ಅವರ ಡಿಸಿಷನ್ಸ್ ಅನ್ನ ಡೌಟ್ ಮಾಡ್ತಾರೆ. ಅಥವಾ ಎಗೈನ್ ಅವರ ಒಂದು ಕಂಫರ್ಟ್ ಝೋನ್ಗೆ ವಾಪಸ್ ಹೊರಟೋಗ್ತಾರೆ. ಬಿಕಾಸ್ ನಮ್ಗೆ ಇದನ್ನ ಕಲಿಸ್ತಾ ಬಂದಿರ್ತಾರೆ ಚಿಕ್ಕದ್ರಿಂದ. ಭಯ ಅಂದ್ರೆ ಡೇಂಜರ್, ಭಯ ಅಂದ್ರೆ ಯೂನಿವರ್ಸ್ ಕೊಡ್ತಾ ಇರೋಂತ ಸೈನ್, ಭಯ ಅಂದ್ರೆ ವೆಯ್ಟ್ ಮಾಡು. ಆದ್ರೆ ನಿಜ ಏನ್ ಗೊತ್ತಾ? ಭಯ ಅಂದ್ರೆ ಸಿಗ್ನಲ್. ನೀವು ನಿಮಗೆ ಗೊತ್ತಿಲ್ಲದೆ ಇರೋಂತ ಒಂದು ದಾರಿಯಲ್ಲಿ ಹೆಜ್ಜೆ ಇಡ್ತಾ ಇದ್ದೀರಾ. ಹಾಗಂದ ಮಾತ್ರಕ್ಕೆ ತಪ್ಪು ದಾರಿಯಲ್ಲಿ ಹೆಜ್ಜೆ ಇಡ್ತಾ ಇದ್ದೀರಾ ಅಂತ ಅಲ್ಲ. ಗೊತ್ತಿಲ್ಲದೆ ಇರುವಂತ ದಾರಿಯ ಕಡೆ ಹೆಜ್ಜೆ ಇಡ್ತಾ ಇದ್ದೀರಾ ಅಂತ ಅಷ್ಟೇ. ಅಂಡ್ ಈ ರೀತಿಯಲ್ಲಿ ಭಯವನ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲಾ ಆಗತ್ತೆ ಅಂದ್ರೆ ನಿಮ್ಮ ಒಂದು ಕನಸಿನ ಜೀವನವನ್ನ ನೀವು ಎಗೈನ್ ಅಂಡ್ ಎಗೈನ್ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀರಾ. ರಿಲೇಶನ್ಶಿಪ್ಸ್ ಅಲ್ಲಿ ಟಾಲರೇಟ್ ಮಾಡ್ಕೊಳ್ತಾ ಹೋಗ್ತೀರಾ. ಯೂನಿವರ್ಸ್ ನಿಮ್ಗೆ ಆಪರ್ಚುನಿಟೀಸ್ ಅನ್ನ ಕೊಟ್ಟಾಗ ಮಿಸ್ ಮಾಡ್ಕೊಳ್ತಾ ಹೋಗ್ತಿರ್ತೀರಾ. ಅಂಡ್ ಆಮೇಲೆ ನೀವೇ ಹೇಳ್ತೀರಾ, ನನ್ನ ಲೈಫ್ ಸ್ಟಕ್ ಆಗಿದೆ. ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ನನ್ನ ಲೈಫ್ ಸ್ಟಕ್ ಆಗಿದೆ. ಎಸ್, ಪ್ರಯತ್ನ ಪಡ್ತಾ ಇದ್ದೀರಾ. ಆ ಒಂದು ಪ್ರಯತ್ನದ ಫಲವಾಗಿ ನಿಮಗೆ ಭಯ ಬರೋದಿಕ್ಕೆ ಸ್ಟಾರ್ಟ್ ಆದಾಗ ಅಗೈನ್ ನಿಮ್ಮ ಕಂಫರ್ಟ್ ಝೋನ್ಗೆ ಹೋಗ್ತಾ ಇದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕಲಿತಾ ಹೋಗೋಣ, ಭಯ ಬಂದ್ರೆ ಏನಂತ ಅರ್ಥ ಡೀಟೈಲ್ ಆಗಿ ನೋಡೋಣ. ಹಾಗೇನೆ ನಾರ್ಮಲ್ ಫಿಯರ್ ವರ್ಸಸ್ ಡೇಂಜರ್ ಫಿಯರ್ ಡಿಫ್ರೆನ್ಸ್ ಏನು, ಯಾಕೆ ಭಯ ಅನ್ನುವಂಥದ್ದು ನಮ್ಮ ಒಂದು ಜೀವನ ಬದಲಾಗೋ ಮುಂಚೆ ನಮ್ಮನ್ನ ಕಾಡುತ್ತೆ. ಅಂಡ್ ಭಯ ಇರುವಾಗ ಕೂಡ ಮೂವ್ ಮಾಡ್ಬೇಕು ಅಂದ್ರೆ ಯಾವ ರೀತಿಯಲ್ಲಿ ಅದನ್ನ ಮಾಡುವಂಥದ್ದು. ಅಂಡ್ ನಾನು ಪೂಜಾ ಸರ್ಜನ್, ಡ್ರೀಮ್ ಲೈಫ್ ಆಕ್ಟಿವೇಶನ್ ಕೋಚ್. ಈ 13 ಇಯರ್ಸ್ ಇನ್ನರ್ ಎಕ್ಸ್ಪ್ಲೋರೇಷನ್ ನಲ್ಲಿ ಒಂದು ಸತ್ಯ ನನ್ಗೆ ಅರ್ಥ ಆಗಿದ್ದದ್ದು ಏನಂದ್ರೆ, ದಟ್ ಈಸ್ ಯಾರೆಲ್ಲ ಅವರ ಜೀವನವನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದಾರೆ, ಅವರು ಭಯದ ಜೊತೆ ಹೆಜ್ಜೆ ಹಾಕೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡಿದ್ದಾರೆ. ಭಯಕ್ಕೆ ಹೆದರಿ ಹಿಂದೆ ಉಳಿದವರು ಲೈಫ್ ಅಲ್ಲಿ ಅಲ್ಲೇ ಸ್ಟಕ್ ಆಗಿದ್ದಾರೆ. ಸೊ ಸೊ ಈ ವಿಡಿಯೋ ನೀವು ನೋಡಿದ್ಮೇಲೆ ನೀವು ಭಯದಿಂದ ಪ್ಯಾನಿಕ್ ಆಗೋದಿಲ್ಲ, ಬದ್ಲಿಗೆ ಆ ಭಯವನ್ನ ನಿಮ್ಮ ಪವರ್ ಆಗಿ ಯಾವ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಕಲಿತೀರಾ. ಸೊ ಇಲ್ಲಿ ಮೊದಲನೇದಾಗಿ ನಾನು ಹೇಳೋದಾದ್ರೆ, ಭಯ ಇಸ್ ನಾಟ್ ಈಸ್ ಈಕ್ವಲ್ ಟು ಸ್ಟಾಪ್ ಸೈನ್. ಅರ್ಥ ಮಾಡ್ಕೊಳ್ಳಿ ಇದನ್ನ. ಒಂದು ಸಿಂಪಲ್ ಥಿಂಗ್, ದಟ್ ಈಸ್ ಭಯ ಬಂತು ಅಂತ ಅಂದ್ರೆ ಮ್ಯಾಕ್ಸಿಮಮ್ ಟೈಮ್ ಮಾಡುವಂತ ಆಕ್ಷನ್, ಓಕೆ ನಾನ್ ನೆಕ್ಸ್ಟ್ ಸ್ಟೆಪ್ ಅನ್ನ ತಗೋಬಾರ್ದು. ನೋ. ಭಯ ಬಂತು ಅಂದ್ರೆ ನಾನ್ ಸ್ಲೋ ಡೌನ್ ಆಗ್ಬೇಕು, ನಾನು ಎಲ್ಲಿದ್ನೋ ಅಲ್ಲೇ ವಾಪಸ್ ಸ್ಟೆಪ್ ಬ್ಯಾಕ್ ಮಾಡ್ಬೇಕು. ನೋ. ನೀವು ಜಸ್ಟ್ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅನ್ನ ಥಿಂಕ್ ಮಾಡಿ. ಫಸ್ಟ್ ಟೈಮ್ ನೀವು ಸೈಕಲ್ ಕಲಿಬೇಕಾದ್ರೆ ಸೈಕಲ್ ಮೇಲೆ ಕೂತಾಗ ನಿಮ್ಗೆ ಭಯ ಆಯ್ತು. ಆ ಭಯ ಆಯ್ತು ಅಂತ ಹೇಳಿ ನೀವು ಸೈಕಲ್ ಕಲಿಯೋದನ್ನ ಬಿಟ್ಟಿದ್ರೆ ನೀವ್ ಇವತ್ತು ಡ್ರೈವ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಭಯ ಆಯ್ತು, ಬಟ್ ಆ ಭಯವನ್ನ ಫೇಸ್ ಮಾಡಿ ಸ್ಟಿಲ್ ನೀವು ಸೈಕಲ್ ಪೆಡ್ಲಿಂಗ್ ಅನ್ನ ಮಾಡೋದನ್ನ ಕಲ್ತ್ರಿ. ಸೊ ಫೈನಲಿ ಆ ಒಂದು ಭಯವನ್ನ ಮೆಟ್ಟು ನಿಂತು ನಿಮ್ಮ ಒಂದು ಡ್ರೀಮ್ ಗೋಲ್ ಅನ್ನ ನೀವು ಅಚೀವ್ ಮಾಡಿದ್ರಿ. ಅದೇ ರೀತಿಯಲ್ಲಿ ಫಸ್ಟ್ ಟೈಮ್ ನೀವು ಸ್ಕೂಲ್ಗೆ ಅಥವಾ ಕಾಲೇಜಿಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಯಾರು ಕೂಡ ಪರಿಚಯದವರು ಇಲ್ಲದ ಎನ್ವಿರಾನ್ಮೆಂಟ್ಗೆ ಎಂಟ್ರಿ ಕೊಟ್ಟಾಗ ನಿಮ್ಗೆ ಭಯ ಆಯ್ತು. ಭಯ ಆಯ್ತು ಅಂದ್ ಮಾತ್ರಕ್ಕೆ ನೀವು ವಾಪಸ್ ನಿಮ್ಮ ಒಂದು ಕಂಫರ್ಟ್ ಝೋನಿಗೆ, ದಟ್ ಈಸ್ ನಿಮ್ಮ ಮನೆಗೆ ಓಡ್ ಬರ್ಲಿಲ್ಲ, ಬದ್ಲಿಗೆ ಆ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದು ಎದುರಿಸಿದ್ರಿ, ಎಲ್ಲವನ್ನ ಫೇಸ್ ಮಾಡಿದ್ರಿ. ಸೊ ಇಲ್ಲಿ ಒಂದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಭಯ ಯಾಕೆ ಬರ್ತಾ ಇದೆ ಅಂತ ಅಂದ್ರೆ ಇದುವರೆಗೆ ನೀವ್ ಏನ್ ಮಾಡಿಲ್ಲ ಅದನ್ನ ಈಗ ಮಾಡ್ತಾ ಇದ್ದೀರಾ, ಹಾಗಾಗಿ ಭಯ ಬರ್ತಾ ಇದೆ. ಭಯ ಇಸ್ ನಾಟ್ ಈಸ್ ಈಕ್ವಲ್ ಟು ಸ್ಟಾಪ್, ದಟ್ ಈಸ್ ನೀವು ನಿಲ್ಸಿ ಅಂತ ಅಲ್ಲ, ಬದ್ಲಿಗೆ ನೀವು ಇದುವರೆಗೆ ಆ ಕೆಲ್ಸವನ್ನ ಮಾಡಿಲ್ಲ ಅಂತ ಅರ್ಥ ಅಷ್ಟೇ. ಅಂಡ್ ಇಲ್ಲಿ ಇನ್ನೊಂದು ಲೈನ್ ಅನ್ನ ನಾನು ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ದಟ್ ಈಸ್ ನಿಮ್ಮ ಒಂದು ಗ್ರೋತ್ ಇರೋದೇ ನೀವ್ ಇದುವರೆಗೆ ಏನ್ ಮಾಡಿಲ್ವೋ ಅದನ್ನ ಮಾಡೋದ್ರಲ್ಲಿ.
ಸೊ ಆ ಒಂದು ಭಯ ನಿಮ್ಮ ಒಂದು ಜರ್ನಿಯಲ್ಲಿ ಖಂಡಿತವಾಗಿ ಇರುತ್ತೆ. ಆ ಭಯವನ್ನ ಓಪನ್ ಹಾರ್ಟ್ ಇಂದ ವೆಲ್ಕಮ್ ಮಾಡಿ. ಅಲ್ಲೇ ನಿಮ್ಮ ಗ್ರೋತ್ ಅನ್ನುವಂತ ಸೀಕ್ರೆಟ್ ಆಗಿರುವಂತದ್ದು. ಎರಡನೆಯ ಒಂದು ಪಾಯಿಂಟ್ ನಾರ್ಮಲ್ ಫಿಯರ್ ವರ್ಸಸ್ ಡೇಂಜರ್ ಫಿಯರ್. ಸೊ ನಾರ್ಮಲ್ ಆದಂತ ಭಯ, ಒಂದು ನೀವು ಜರ್ನಿಯನ್ನ ಮಾಡ್ತಾ ಇದ್ದೀರಾ ಅಂತ ಅಂದಾಗ, ನಿಮಗೆ ಗೊತ್ತಿಲ್ಲದೆ ಇರುವಂತ ಕಡೆ ಹೆಜ್ಜೆಯನ್ನ ಹಾಕ್ತಾ ಇದ್ದೀರಾ ಅಂದಾಗ ಆಬ್ವಿಯಸ್ಲಿ ಭಯ ಆಗತ್ತೆ. ದಟ್ ಈಸ್ ನಾರ್ಮಲ್. ಆ ನಾರ್ಮಲ್ ಫಿಯರ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅಂದ್ರೆ, ದಟ್ ಈಸ್ ನರ್ವಸ್ನೆಸ್, ಸೆಲ್ಫ್ ಡೌಟ್, ನಿಮ್ಮ ಬಗ್ಗೆ ನಿಮ್ಗೆ ಡೌಟ್ ಆಗಕ್ ಸ್ಟಾರ್ಟ್ ಆಗತ್ತೆ. ಅಂಡ್ ವಾಟ್ ಇಫ್ ಥಾಟ್ಸ್ ಗಳು. ನಾನು ಈ ಜರ್ನಿಯಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ನಾನು ಫೇಲ್ ಆಗೋದ್ರೆ, ನಾನು ಈ ಆಪರ್ಚುನಿಟಿಯನ್ನ ಗ್ರಾಬ್ ಮಾಡ್ತಾ ಇದ್ದೀನಿ, ಈ ಆಪರ್ಚುನಿಟಿ ನನಗೆ ಸಕ್ಸಸ್ ಕೊಡ್ಲಿಲ್ಲ ಅಂದ್ರೆ, ಈ ರೀತಿಯಲ್ಲಿ ಹಿಂಗಾಗೋದ್ರೆ ಹಂಗಾಗೋದ್ರೆ ಅನ್ನೋಂತ ಥಾಟ್ಸ್ ಗಳೇನಿದೆ, ಇದು ನಾರ್ಮಲ್. ಈ ಭಯ ನಾರ್ಮಲ್. ನೀವು ಸ್ಟಾಪ್ ಆಗೋ ಅಂತ ಅವಶ್ಯಕತೆ ಇಲ್ಲ. ಡೇಂಜರ್ ಫಿಯರ್ ಯಾವ ರೀತಿಯಲ್ಲಿ ಫೀಲ್ ಆಗತ್ತೆ ಅಂತ ಅಂದ್ರೆ, ದಟ್ ಈಸ್ ನಿಮ್ಮ ಬಾಡಿ ಸ್ಟಕ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಪ್ಯಾನಿಕ್ ಆಗೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ಲಾಸ್ ಆಫ್ ಕ್ಲಾರಿಟಿ, ಅಲ್ಲಿ ಯಾವುದೇ ರೀತಿಯ ಕ್ಲಾರಿಟಿ ಇರೋದಿಲ್ಲ, ಕಂಪ್ಲೀಟ್ಲಿ ಎಲ್ಲವೂ ಕೂಡ ಗೊಂದಲಮಯದಿಂದ ಕೂಡಿರುತ್ತೆ. ಸೊ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ ಡೇಂಜರ್ ಫಿಯರ್ ನ ಬಗ್ಗೆ. ಅಂಡ್ ನಿಮ್ಮ ಡ್ರೀಮ್ ಸ್ಟಾಪ್ ಆಗೋದು ನಾರ್ಮಲ್ ಫಿಯರ್ ನ ಡೇಂಜರ್ ಫಿಯರ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ. ಸೊ ಹಾಗಾಗಿ ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಫಿಯರ್, ದಟ್ ಈಸ್ ನಾರ್ಮಲ್ ಆಗಿ ಎಲ್ಲರಿಗೂ ಬರುವಂತ ಕಾಮನ್ ಭಯವನ್ನ ನೀವು ಇದೇನೋ ಡೇಂಜರ್ ಫಿಯರ್ ಯೂನಿವರ್ಸ್ ನನ್ನು ಕೊಡ್ತಾ ಇರುವಂತ ಒಂದು ಡೇಂಜರ್ ಸಿಗ್ನಲ್ ಇದು ಅನ್ಕೊಂಡು ಸ್ಟಾಪ್ ಮಾಡ್ಕೊಂಡ್ರಿ ಅಂದ್ರೆ, ನಿಮ್ಮ ಕನಸುಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ನೆಕ್ಸ್ಟ್ ಬರೋದಾದ್ರೆ, ಫಿಯರ್ ಆಲ್ವೇಸ್ ಕಮ್ಸ್ ಬಿಫೋರ್ ಎಕ್ಸ್ಪಾನ್ಷನ್. ಸೊ ನಿಮ್ಮ ಒಂದು ಲೈಫ್ ಅಲ್ಲಿ ಸಕ್ಸಸ್ ಇರ್ಬೋದು, ಬೆಳವಣಿಗೆ ಇರ್ಬೋದು, ಏಳಿಗೆ ಇರ್ಬೋದು, ಇದೆಲ್ಲವೂ ಬೇಕು ಅಂತ ಅಂದ್ರೆ ನಿಮ್ಮ ಲೈಫಿಗೆ ಫಸ್ಟ್ ಎಂಟರ್ ಆಗುವಂತದ್ದೇ ಭಯ. ಬಿಕಾಸ್ ಗ್ರೋತ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಯುವರ್ ಐಡೆಂಟಿಟಿ ಶಿಫ್ಟ್. ನಿಮ್ಮ ಬೆಳವಣಿಗೆ ಇರೋದೇ ನಿಮ್ಮ ಐಡೆಂಟಿಟಿ ಶಿಫ್ಟ್ ಅಲ್ಲಿ. ಅಂಡ್ ಆ ಒಂದು ಐಡೆಂಟಿಟಿ ಶಿಫ್ಟ್ ಆಗ್ಬೇಕಾದ್ರೆ ಆಬ್ವಿಯಸ್ಲಿ ನಿಮಗೆ ಭಯ ಆಗತ್ತೆ. ಈಗೋ ಹೇಳುತ್ತೆ, ನಿಮ್ಮ ಒಂದು ಪ್ರೊಟೆಕ್ಷನ್ ಈಗೋ ಹೇಳ್ತಾ ಇರತ್ತೆ, ದಟ್ ಈಸ್ ಹಿಂಗೆ ಇರು, ರಿಸ್ಕ್ ತಗೊಳಕ್ ಹೋಗ್ಬೇಡ, ಇಲ್ಲಿ ಫೇಲ್ ಆಗೋದ್ರೆ ನಿನ್ಗೆ ಅವಮಾನ ಆಗತ್ತೆ. ಆದ್ರೆ ನಿಮ್ಮ ಆತ್ಮ ಹೇಳ್ತಾ ಇರತ್ತೆ, ಯು ಆರ್ ರೆಡಿ. ಜಸ್ಟ್ ನೀನ್ ಇದೇ ಲೈಫ್ ಅಲ್ಲಿ ಇದೇ ರೀತಿಯಲ್ಲಿ ಸ್ಟ್ರಕ್ ಆಗೋದಿಕ್ಕೆ ನೀನ್ ಬಂದಿಲ್ಲ. ನೀನ್ ಸಮಥಿಂಗ್ ಏನನ್ನು ಅಚೀವ್ ಮಾಡೋದಿಕ್ಕೆ ಈ ಲೈಫ್ ಟೈಮ್ ಅಲ್ಲಿ ಇದ್ದೀಯಾ, ನೀನ್ ರೆಡಿ ಇದ್ದೀಯಾ ಮುಂದೆ ಸಾಗು ಅಂತ. ಸೊ ಫಿಯರ್ ಇಸ್ ಈಕ್ವಲ್ ಟು ಓಲ್ಡ್ ಸೆಲ್ಫ್ ಡೈಯಿಂಗ್, ಎಕ್ಸ್ಪಾನ್ಷನ್ ಇಸ್ ಈಕ್ವಲ್ ಟು ನ್ಯೂ ಸೆಲ್ಫ್ ಬರ್ತಿಂಗ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋದಾದ್ರೆ, ಮೂವ್ ವಿತ್ ಫಿಯರ್ ನಾಟ್ ಎಗೇನೆಸ್ಟ್ ಇಟ್. ಎಸ್, ಭಯದ ಜೊತೆ ಹೆಜ್ಜೆ ಹಾಕೋದನ್ನ ಕಲ್ತ್ಕೊಳ್ಳಿ, ಭಯದ ವಿರುದ್ಧ ಹೆಜ್ಜೆ ಹಾಕೋದಲ್ಲ. ಬಿಕಾಸ್ ಭಯ ಬಂದಾಗ ನೀವು ಹೀರೋ ಆಗಿ ಫೀಲ್ ಮಾಡ್ಬೇಕು ಅಂತ ಏನಿಲ್ಲ. ಸಿಂಪಲ್ ಪ್ರಾಕ್ಟೀಸ್. ಭಯ ಇದೆ ಅನ್ನೋದನ್ನ ನೀವು ಎಕ್ಸೆಪ್ಟ್ ಮಾಡಿ, ಎಸ್ ನನ್ಗೆ ಭಯ ಆಗ್ತಾ ಇದೆ, ಆ ಒಂದು ಭಯದ ಜೊತೆ ಇರೋದನ್ನ ಕಲ್ತ್ಕೊಳ್ಳಿ. ಎಸ್, ಬಿಕಾಸ್ ನಾನು ಇದುವರೆಗೂ ಅದನ್ನ ಮಾಡಿಲ್ಲ, ಹಾಗಾಗಿ ನನ್ಗದು ಭಯ ಆಗ್ತಾ ಇದೆ. ಅಕ್ನಾಲೆಡ್ಜ್ ಮಾಡಿ ಅದನ್ನ. ಭಯ ಇದ್ರೂ ಒಂದು ಸ್ಮಾಲ್ ಸ್ಟೆಪ್ ಅನ್ನ ತಗೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್, ನನ್ಗೆ ಇದನ್ನ ಮಾಡೋದಿಕ್ ಭಯ ಆಗ್ತಾ ಇದೆ, ಬಟ್ ಸ್ಟಿಲ್ ನಾನ್ ಮಾಡೇ ಮಾಡ್ತೀನಿ. ಆ ಒಂದು ಸ್ಟೆಪ್ ನಿಮ್ಮ ಗೋಲ್ ಕಡೆಗೆ, ನಿಮ್ಮ ಡ್ರೀಮ್ ಕಡೆಗೆ ಸಾಗಿಸುವಂತ ಸ್ಟೆಪ್ಸ್ ಆಗಿರ್ಲಿ. ಬಿಕಾಸ್ ಧೈರ್ಯ ಅಂದ್ರೆ ಭಯ ಇಲ್ಲ ಅಂತ ಅಲ್ಲ. ಧೈರ್ಯ ಅಂದ್ರೆ ಭಯ ಇದ್ರೂ ನನಗೆ ಏನ್ ಸರಿ ಅನ್ನಿಸ್ತಾ ಇದೆ ಅದನ್ನ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋದು ನಿಜವಾದ ಧೈರ್ಯ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ, ಟಾಕ್ ಟು ಫಿಯರ್ ಡಿಫ್ರೆಂಟ್ಲಿ. ಎಸ್, ನಿಮ್ಮ ಭಯದ ಜೊತೆಗೆ ನಿಮ್ಮ ಮಾತುಕತೆ ಏನಿದೆ ಅದನ್ನ ಡಿಫ್ರೆಂಟ್ ಆಗಿ ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್, ವೈ ಆಮ್ ಐ ಸ್ಕೇರ್ಡ್, ನಾನ್ ಯಾಕೆ ಹೆದರ್ಕೊಳ್ತಾ ಇದ್ದೀನಿ, ಈ ರೀತಿಯಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ರಿ. ಬದಲಿಗೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ವಾಟ್ ಆಮ್ ಐ ಗ್ರೋಯಿಂಗ್ ಇನ್ ಟು, ನಾನು ಈ ಭಯದ ಜೊತೆ ಯಾವ ರೀತಿಯಲ್ಲಿ ಬೆಳೀತಾ ಇದ್ದೀನಿ, ಈ ಭಯವನ್ನ ಇಟ್ಕೊಂಡು ನಾನು ರಿಸ್ಕ್ ತಗೊಳ್ತಾ ಇದ್ದೀನಲ್ಲ, ಇದರಿಂದ ನನಗೆ ಏನ್ ಸಿಗುತ್ತೆ. ನಾನ್ ಫೇಲ್ ಆಗೋದ್ರೆ ಅಂತ ಕೇಳಕ್ ಹೋಗ್ಬೇಡಿ, ಬದ್ಲಿಗೆ ಕೇಳಿ, ನಾನು ಇದ್ರ ಬಗ್ಗೆ ಟ್ರೈ ಮಾಡ್ಲಿಲ್ಲ, ನಾನು ಈ ಆಪರ್ಚುನಿಟಿಯನ್ನ ಗ್ರಾಬ್ ಮಾಡ್ಲಿಲ್ಲ, ತಗೊಳ್ಳಿಲ್ಲ ಅಂತ ಅಂದ್ರೆ ನಾನು ಏನೆಲ್ಲ ಕಳ್ಕೊಳ್ತೀನಿ ಲೈಫ್ ಅಲ್ಲಿ ಅಂತ. ಭಯದ ಜೊತೆ ನಿಮ್ಮ ಭಾಷೆ ಚೇಂಜ್ ಆದಾಗ ಭಯ ಕೂಡ ಅದರ ಪವರ್ ಅನ್ನ ಕಳ್ಕೊಳ್ತಾ ಬರುತ್ತೆ. ಭಯ ನಿಮ್ಗೆ ಸರೆಂಡರ್ ಆಗೋದಿಕ್ಕೆ ಶುರು ಮಾಡುತ್ತೆ.
ಅಂಡ್ ಕೊನೆಯದಾಗಿ ನಾನು ಒಂದು ಮಾತನ್ನ ಹೇಳೋದಾದ್ರೆ ದಟ್ ಈಸ್ ಭಯ ರಿಪೀಟ್ ಆಗ್ತಾ ಇದೆ ಅಂದ್ರೆ ಇದು ಜಸ್ಟ್ ಮೋಟಿವೇಶನ್ ಇಶ್ಯೂ ಅಲ್ಲ, ಇದು ನಿಮ್ಮ ನರ್ವಸ್ ಸಿಸ್ಟಮ್ ಕಂಡೀಷನಿಂಗ್ ಅಂಡ್ ಕಾರ್ಮಿಕ್ ಮೆಮೊರಿ ಆಗಿರುತ್ತೆ. ಭಯ ಪಡ್ಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ ಅನ್ನುವಂತ ಅಡ್ವೈಸ್ ಸಾಕಾಗೋದಿಲ್ಲ. ಇನ್ನರ್ ಸೇಫ್ಟಿ ಕ್ರಿಯೇಟ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಇದರ ರಿಲೇಟೆಡ್ ಆಗಿ ಇನ್ನ ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಬೇಕು ಅಂತ ಅಂದ್ರೆ ನಾನ್ ನಿಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನನ್ನ ಅಪ್ಕಮಿಂಗ್ ವೆಬಿನಾರಿಗೆ. ಆ ಒಂದು ವೆಬಿನಾರ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಈಗ್ಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೆಕ್ಸ್ಟ್ ವೆಬಿನಾರಿಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಹಾಗೇನೆ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.